ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೋದಿಯ ತಬ್ಬಿಕೊಳ್ಳುವ ತೆವಲಿನ ಬಗ್ಗೆ ನಾನು ಸಾಕಷ್ಟು ಬಾರಿ ನಿಮಗೆ ವಿವರಿಸಿದ್ದೀನಿ. ಯಾವುದೇ ವಿದೇಶಿ ನಾಯಕರನ್ನ ಕಂಡ ತಕ್ಷಣನೇ ತನ್ನ ಮೇಲೆ ತನಗೇ ಹತೋಟಿ ಇಲ್ಲದ ರೀತಿಯಲ್ಲಿ ಹೋಗಿ ತಬ್ಕೊಂಡ್ಬಿಡೋದು. ಅದು ಎಷ್ಟು ಗಟ್ಟಿಯಾಗಿ ತಪ್ಕೊಳ್ಳೋದು, ಎಷ್ಟು ಚೈಲ್ಡಿಶ್ ಆಗಿ, ಚಿಕ್ಕ ಮಕ್ಕಳಿಗಿಂತ ಕೆಟ್ಟದಾಗಿ ಹೋಗಿ ತಪ್ಕೊಳ್ಳೋದು, ಆತುರಾತುರವಾಗಿ ತಪ್ಕೊಳ್ಳೋದು ನೋಡೋದಕ್ಕೆ ಅಸಹ್ಯ ಆಗ್ತಿರುತ್ತೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಒಬ್ಬ ಪ್ರಧಾನಮಂತ್ರಿ ಅಷ್ಟು ಬರಗೆಟ್ಟ ಹಾಗೆ ಯಾಕೆ ಹೋಗಿ ಒಬ್ಬೊಬ್ಬರನ್ನ ತಪ್ಕೊಂಡು ಮಾತಾಡಿಸ್ಬೇಕು? ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ಬೋದು, ಲೈಟ್ ಹಗ್ ಕೊಡಬಹುದು, ಬೇಕಿದ್ರೆ ಶೋಲ್ಡರ್ ಟು ಶೋಲ್ಡರ್ ಹಗ್ ಕೊಡ್ಬೋದು. ಕರಡಿಯ ತರ ತಬ್ಕೊಂಡ್ಬಿಡೋದು ಹೋಗಿ. ಅದನ್ನ ನಿನ್ನೆ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಒಂದು ಸಭೆಯಲ್ಲಿ ನಟಿಸಿ ತೋರಿಸಿ ನರೇಂದ್ರ ಮೋದಿ ಮಾನವನ್ನ ಕಳೆದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ ಆಯ್ತಲ್ಲಿ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾವಾಗ್ಲೂ ಇದೆಯಲ್ಲ, ಏನಾದ್ರೂ ಒಂದು ಒಳ್ಳೇದಾಗ್ತಿದ್ರೆ ಯಾರಾದ್ರೂ ಒಬ್ಬ ತಲೆ ಕೆಟ್ಟ ಮೂರ್ಖ ಬಂದು ಅದರಲ್ಲಿ ಏನಾದ್ರೂ ಒಂದು ತಂದು ಕಾಂಗ್ರೆಸ್ನ ಆ ಎಫರ್ಟ್ ಅನ್ನ, ರಾಹುಲ್ ಗಾಂಧಿಯ ಎಫರ್ಟ್ ಅನ್ನ ಹಾಳು ಮಾಡೋದನ್ನು ಮಾಡ್ತಾರೆ. ಅದೇ ಕೆಲಸವನ್ನ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಆ ಒಂದು ಡೈಲಾಗಿಂದ ಮಾಡಿಟ್ಟಿದ್ದಾರೆ. ಅದೇನು, ಯಾರು, ಹೇಗೆ ಅದನ್ನು ವಿವರಿಸ್ತೀನಿ. ಅದ್ರ ಜೊತೆಗೆ ಇದಕ್ಕೆ ಪ್ರತಿಯಾಗಿ ನಿಶಿಕಾಂತ್ ದುಬೆ, ಬಿಜೆಪಿಯ ಅತ್ಯಂತ ಕೆಟ್ಟ ಕೊಳಕ ಮನಸ್ಥಿತಿಯ ನಾಯಕರಲ್ಲಿ ಒಬ್ಬ ನಿಶಿಕಾಂತ್ ದುಬೆ, ಫಿಡೆಲ್ ಕ್ಯಾಸ್ಟ್ರೋ ಮತ್ತು ಇಂದಿರಾ ಗಾಂಧಿ ಅವರು ತಪ್ಪಿಕೊಂಡಿರುವಂತಹ ಒಂದು ಫೋಟೋವನ್ನ ಹಾಕಿ ಕಾಮಾಗೀಮ ಎಲ್ಲ ಬರ್ಕೊಂಡಿದ್ದಾನೆ. ಆತ ಎಂತಹ ನೀಚ ಅನ್ನೋದನ್ನು ವಿವರಿಸ್ತೀನಿ. ಪ್ಲಸ್ ಈ ಫಿಡೆಲ್ ಕ್ಯಾಸ್ಟ್ರೋ ಇಂದಿರಾ ಗಾಂಧಿಯ ಒಪ್ಪುಗೆ ಇದೆಯಲ್ಲ, ಅದರ ಹಿಂದೆ ಎಷ್ಟು ಭಾವನಾತ್ಮಕವಾದಂತಹ ಸನ್ನಿವೇಶ ಇತ್ತು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಏನಾಯ್ತು ನಿನ್ನೆ? ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶವನ್ನು ನಡೆಸ್ಕೊಂಡು ಅದರಲ್ಲಿ ಮಾತಾಡ್ತಿದ್ರು. ಏನದು? ರಚನಾತ್ಮಕ ಕಾಂಗ್ರೆಸ್ ನ್ಯಾಷನಲ್ ಕನ್ವೆನ್ಷನ್, ರಚನಾತ್ಮಕ ಕಾಂಗ್ರೆಸ್ ನ್ಯಾಷನಲ್ ಕನ್ವೆನ್ಷನ್ ಅನ್ನುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಬೇರೆಲ್ಲ ವಿಚಾರಗಳನ್ನು ಮಾಡಿದ್ರು. RSS ನ ಜೋಕರ್ಗಳು ಅಂತ ಕರೆದ್ರು. ಎಲ್ಲ ಫೈನ್, ವೆರಿ ಫೈನ್. ಸತ್ಯವನ್ನ ಹೇಳೋದಕ್ಕೆ ಈಗ ಹೆಚ್ಚಿನ ಧೈರ್ಯ ಬರ್ತಾ ಇದೆ ರಾಹುಲ್ ಗಾಂಧಿಗೆ, ಹೇಳ್ಕೊಂಡು ಹೋಗ್ತಿದ್ದಾರೆ. ವೆರಿ ಗುಡ್ ಡೆವಲಪ್ಮೆಂಟ್. ಇದರ ನಡುವೆ ನರೇಂದ್ರ ಮೋದಿ ಅವರ ಈ ತಬ್ಬುವ ತೆವಲಿದೆಯಲ್ಲ, ವಿದೇಶಿಗರನ್ನ ಕಂಡ್ರೆ, ಇಂಡಿಯನ್ಸ್ ಕಂಡ್ರೆ ಅಲ್ಲ, ಇಂಡಿಯನ್ಸ್ ಮುಂದೆ ಭಾರತದಲ್ಲಿ ಅದು ಸದನದಲ್ಲಿ ಏನೋ ದೊಡ್ಡ ಸಮಸ್ಯೆಯಲ್ಲಿ ಮುಳುಗಿದ್ದೀನಿ, ಆಕಾಶ ತಲೆ ಮೇಲೆ ಬಿದ್ದಿದೆ, ಇಡೀ ಭೂಮಿಯನ್ನ ನಾನೇ ಹೊರತಾ ಇದ್ದೀನಿ ಅನ್ನೋ ನೋವಿನಲ್ಲಿ, ದುಃಖದಲ್ಲಿ, ಕೋಪದಲ್ಲಿ, ನಿರಾಸೆಯಲ್ಲಿ ಕೂತಿರ್ತಾರೆ. ಏನೋ ಸಾವಿನ ಮನೆಯಲ್ಲಿ ಇದ್ದೀನಿ ಅನ್ನೋ ಹಾಗೆ ಕೂತಿರೋದು. ಬೇರೆ ದೇಶಗಳಿಗೆ ಹಾರಿದ್ದೇ ಖುಷಿ. ಈ ದೇಶದ ಜನರ ಬೆವರಿನ ದುಡ್ಡು 8,500 ಕೋಟಿಯಲ್ಲಿ ಒಂದು ವಿಮಾನ ಪಡ್ಕೊಂಡ್ಬಿಟ್ಟಿದ್ದೀನಿ, ಅದರಲ್ಲಿ ಹಾರ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಖುಷಿಯಾಗಿ ಹೋಗೋದು, ನೋಡ್ದವ್ರನ್ನ ಮುಂದೆ ಎಲ್ಲ ನಗೋದು, ಕಿಚಿ 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 ಕಿಚಿ, ನೋಡ್ದವ್ರನ್ನೆಲ್ಲ ಎಳೆದು ತಪ್ಕೊಳ್ಳೋದು. ಆ ಇಟಲಿ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟದಕ್ಕೆ ರೀಲ್ಸ್ ಮಾಡೋದು, ಅಲ್ಲೂ ಕಿಚ 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 ಅಂತ ನಗೋದು, ಅಲ್ಲೂ ಕಿಚ ಕಿಚ ನಗು. ಆ ಮೆಲೋನಿ ಕತೆಗೆ ಆಮೇಲೆ ಬರ್ತೀನಿ. ಆ ಮೆಲೋನಿ ವಿಚಾರಕ್ಕೇನೆ ಈಗ ಕಾಂಗ್ರೆಸ್ನ ಈ ಎಫರ್ಟ್ ಹಾಳಾಗೋಯ್ತು ನಿನ್ನೆ. ಆಕ್ಚುಲಿ ಅದನ್ನು ವಿವರಿಸ್ತೀನಿ ರೀ. ಸೊ ರಾಹುಲ್ ಗಾಂಧಿ ಅದನ್ನ ಇಟ್ಕೊಂಡು ವಿವರಣೆಯನ್ನ ಕೊಟ್ರು. ಈ ಮೋದಿಗೆ ಯಾರ ತಲೆಗೆ ತುಂಬಿದ್ರೋ ಗೊತ್ತಿಲ್ಲ, ವಿದೇಶಾಂಗ ನೀತಿ ಅಂದ್ರೆ ಇವ್ರದ್ದು ಗಟ್ಟಿಯಾಗಿ ತಪ್ಕೊಳ್ಳೋದು ಅಂತ ಹೇಳಿ ಅದನ್ನ ಮಾಡಿ ತೋರಿಸಿದ್ರು, ನಟಿಸಿ ತೋರಿಸಿದ್ರು. ಅದಕ್ಕೆ ಕಾಂಗ್ರೆಸ್ನ ಇನ್ನೊಬ್ಬ ನಾಯಕ ಸಂದೀಪ್ ದೀಕ್ಷಿತ್ ಅನ್ನುವ ವ್ಯಕ್ತಿಯನ್ನ ಕರೆದು ಹೋಗಿ ಬಿಗ್ಗಿಯಾಗಿ ತಪ್ಕೊಂಡ್ಬಿಟ್ರು. ಇದೇ ಇವರು ವಿದೇಶಾಂಗ ನೀತಿ ಅಂತ ತೋರಿಸಿದ್ರು. ನೋಡ್ಬಿಡಿ ಒಂದ್ಸಲ ಅದನ್ನ. इमेजिन नहीं कर सकते हुआ क्या इनके साथ. ये गए, आई एक्सप्लेन. ये गए संदीप आना जरा. ये इनका पता नहीं कहां से इनके दिमाग में घुस गया. अब अजीब चीजें घुस जाती है, बट इनके माइंड में घुस गया कि फॉरेन पॉलिसी इज दिस. आना जरा. अब पता नहीं किसने डाला, कहां से घुसा कि भाई
फॉरेन पॉलिसी का मतलब इमेजिन द इग्नोरेंस. बट पता नहीं कहां से घुस गया कि फॉरेन पॉलिसी का मतलब नेताओं से गले लगना. ಸೊ ನೋಡಿದ್ರಲ್ಲ, ಇದೇ ಅದು ವಿದೇಶಾಂಗ ನೀತಿ ಅಂತ ಹೇಳಿದ್ರು. ಅಲ್ಲಿಯವರೆಗೆ ಎವ್ರಿಥಿಂಗ್ ವಾಸ್ ಫೈನ್. ರಾಹುಲ್ ಗಾಂಧಿ ವಿವರಣೆ ಸರಿ ಇತ್ತು. ವಿದೇಶಾಂಗ ನೀತಿ ಅಂದ್ರೆ ಅದಲ್ಲ, ಮಕ್ಕಳಾಟಿಕೆ ಅಲ್ಲ, ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದಲ್ಲ, ನಿಮ್ಮ ವೈಯಕ್ತಿಕ ಫ್ರೆಂಡ್ಶಿಪ್ ತೋರಿಸ್ಕೊಳ್ಳೋದಲ್ಲ, ದೇಶಕ್ಕೆ ಏನ್ ಲಾಭ ಅನ್ನೋದು ವಿದೇಶಾಂಗ ನೀತಿ. ನೀವು ಒಟ್ಟೊಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ, ನೀವು ಒಟ್ಟೊಟ್ಟಿಗೆ ಕೈ ಕೈ ಹಿಡ್ಕೊಂಡು ಬೀಚಲ್ಲಿ ಓಡಾಡೋದಕ್ಕೆ. ಆ ಇಸ್ರೇಲ್ನ ಪ್ರಧಾನಿ ಇದಾನಲ್ಲ, ಜಗತ್ತಿನ ಅತ್ಯಂತ ಕ್ರೂರಿ, ಅವನನ್ನ ತೊಬ್ಬಿ ಕೈ ಹಿಡ್ಕೊಂಡು ಬೀಚಲ್ಲಿ ನಡೆದಾಡೋದು, ಇಂಥದ್ದೆಲ್ಲ ವಿದೇಶಾಂಗ ನೀತಿ. ನಮ್ಮ ದೇಶಕ್ಕೆ ಏನು ಸಿಕ್ತು, ಏನು ಲಾಭ ಆಯಿತು, ಎಲ್ಲೆಲ್ಲ ನಮ್ಮ ದೇಶದ ಪರವಾಗಿ ಧ್ವನಿಗಳು ಗಟ್ಟಿ ಆಗ್ತಿದ್ದಾವೆ, ಅದನ್ನ ಮಾಡುವಂಥದ್ದು ವಿದೇಶಾಂಗ ನೀತಿ. ಅದನ್ನ ಯಾವತ್ತೂ ನರೇಂದ್ರ ಮೋದಿ ಮಾಡಿಲ್ಲ. ಕಿಚಿ ಕಿಚಿ ನಗು, ಬಿಗಿಯಾಗಿ ಅಪ್ಕೋ, ಈ ಎರಡೇ. ಇದರ ನಡುವೆ ಅಲ್ಲಿ ಒಳ್ಳೊಳ್ಳೆ ಊಟ ಸಿಗುತ್ತೆ, ನೋಡೋದಕ್ಕೆ ಒಳ್ಳೊಳ್ಳೆ ಜಾಗಗಳು ಸಿಗ್ತವೆ, ಓಡಾಡ್ಕೊಂಡು ನಾರ್ಮಲ್ ಆಗಿ ಖುಷಿಯಾಗಿ ಸಂತೋಷವಾಗಿ ಕಾಲ ಕಳೆದ್ಬಿಟ್ಟು ಬಂದ್ಬಿಡೋದು. ಇಲ್ಲಿ ಬಂದ ತಕ್ಷಣನೇ ಯಾವುದಾದ್ರು ಎಲೆಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಬಾಯ್ ಬಡ್ಕೊಳ್ಳೋದು. ಸೊ ಅದನ್ನೇ ರಾಹುಲ್ ಗಾಂಧಿ ಒಂದೊಂದು ಭಿನ್ನವಾದ ರೀತಿಯಲ್ಲಿ ಹೇಳಿದ್ರು. ನಾನು ಹೇಳೋದಲ್ಲ, ಆ ಕ್ಷಣವನ್ನ ಕೆಡಿಸೋದಕ್ಕೆ ಅಂತ ಕೆಲವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅಂತ. ಆ ಕ್ಷಣವನ್ನ ಈ ಸಂದೀಪ್ ದೀಕ್ಷಿತ್ ಅಂತ ತಬ್ಬಿಸಿಕೊಂಡಲ್ಲ ಮನುಷ್ಯ, ಆ ವ್ಯಕ್ತಿ ಮಾಡಿದ್ರು. ಅವರ ಯೋಗ್ಯತೆ ಅಷ್ಟೇ ಅಂತ ತೋರಿಸ್ಕೊಂಡ್ರು. ಏನು, ನನ್ನನ್ನು ನೀವು ತಪ್ಕೊಂಡಿದ್ದು ಮೆಲನಿ ಅನ್ಕೊಂಡು ತಪ್ಕೊಂಡ್ರ ಅಂತ ಹೇಳ್ಬಿಟ್ರು. ಅದ್ರಲ್ಲಿ ಅವಶ್ಯಕತೆನೇ ಇರಲಿಲ್ಲ ಮತ್ತು ನಾನ್ಸೆನ್ಸ್ ಅದು. ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಲೆವೆಲ್ ಅನ್ನು ದಾಟಿ ಹೋಗುವಂತಹ ಹೇಳಿಕೆಗಳು ಯಾರಿಗೂ ಒಳ್ಳೇದು ಕೊಡೋದಿಲ್ಲ. ಅಲ್ಲಿಗೆ ಮುಗೀತು. ತಬ್ಬಿಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದು, ಹಿಂಗ ತಬ್ಕೋಬಾರ್ದು, ಇದು ವಿದೇಶಾಂಗ ನೀತಿ ಅಲ್ಲ ಅಂತ ರಾಹುಲ್ ಗಾಂಧಿ ವಿವರಿಸ್ತಿದ್ದಾಗ ಅಲ್ಲಿಗೆ ಬಿಡಬೇಕಾಗಿತ್ತು. ಆದರೆ ಈ ನಾಲಿಗೆ ತೆವಲಿನ ಸಂದೀಪ್ ದೀಕ್ಷಿತ್ ಅಲೋನಿ ಅನ್ಕೊಂಡು ತಪ್ಕೊಂಡಿಲ್ಲ ತಾನೆ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಇಲ್ಲ ನಾನು ಅಲ್ಲಿಗೆ ಬಂದೇ ಇಲ್ಲ. फॉरेन पॉलिसी. एक चीज पूछ सकता हूँ? हाँ. मिलनी समझ के तो नहीं पकड़ा था? I have not reached there yet. But ಆದ್ರೆ ಅಷ್ಟು ಸಾಕಿತ್ತು ಬಿಜೆಪಿಗೆ. ಯಾಕಂದ್ರೆ ನರೇಂದ್ರ ಮೋದಿಯ ಮಾನ ಹೋಯ್ತಲ್ಲ, ನಟಿಸಿ ತೋರಿಸ್ಬಿಟ್ರಲ್ಲ ರಾಹುಲ್ ಗಾಂಧಿ. ಇವ್ರ ಕೈಲಿ ಸುಮ್ಮನೆ ಇರಕ್ಕಾಗತ್ತಾ? ಮೋದಿ ಗುಲಾಮರ ಕೈಯಲ್ಲಿ ಸುಮ್ಮನೆ ಇರಕ್ಕಾಗತ್ತಾ? ಮೋದಿ ಭಕ್ತರ ಕೈಯಲ್ಲಿ ಸುಮ್ಮನೆ ಆಗತ್ತಾ? ಗೋಧಿ ಮಾಧ್ಯಮಗಳ ಕೈಯಲ್ಲಿ ಸುಮ್ಮನೆ ಇರಕ್ಕಾಗತ್ತಾ? ದಿನ ಬೂಟ್ ನೆಕ್ಕೋ ಮೋದಿ ಮಾಧ್ಯಮಗಳು ಸುಮ್ಮನೆ ಇರಕ್ಕಾಗತ್ತಾ? ನೋವೇ. ಅಯ್ಯೋ, ಅವ್ರಿಗೆ ಕರುಳೇ ಕಿತ್ತು ಬಂದ್ಬಿಡ್ತು ಇಷ್ಟು ಅವಮಾನ ಮೋದಿಗೆ ಅಂತ. ಒಂದು ಕಡೆ ಮಾಧ್ಯಮಗಳು ಲಬೋ ಅಂತ ಬೈಬಡ್ಕೊಳಕ್ ಶುರು ಮಾಡಿದ್ರು. ಇದು ಅಶ್ಲೀಲತೆ, ಇದು ಮಹಿಳೆಯರ ವಿರುದ್ಧವಾದಂತಹ ಮನಸ್ಥಿತಿ, ಹಾಗೆ ಹೀಗೆ ಅಂತ ಮಾಧ್ಯಮಗಳು ಒಂದ್ ಕಡೆ ಬಾಯ್ಬಡ್ಕೊಳ್ತಿದ್ರೆ, ಬಿಜೆಪಿಯವರು ಇನ್ನೊಂದು ಕಡೆ ಬಾಯಿ ಬಡ್ಕೊಳ್ತಿದ್ರು. ಅದರಲ್ಲಿ ಅತಿ ಹೆಚ್ಚು ಕೆಟ್ಟ ಕೊಳಕ ರೀತಿಯಲ್ಲಿ ಬಾಯಿ ಬಡ್ಕೊಳ್ಳುವಂತಹ ಒಬ್ಬ MP ಇದ್ದಾನೆ. ಅವನಿಗೆ ಮರ್ಯಾದೆನೆ ಕೊಡಬಾರ್ದು. ಯಾಕಂದ್ರೆ ಸದನದ ಒಳಗೆ ಒಬ್ಬ MP ಇನ್ನೊಬ್ಬ MPಯನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನ ಕಾಮನ್ ಸೆನ್ಸ್ ಇಲ್ಲದಂತಹ ಅಯೋಗ್ಯ ಅವನು. ಅಂತಹ ಅಯೋಗ್ಯನಿಗೆ ಮೋದಿ ಹುಡುಕಿ ಟಿಕೆಟ್ ಕೊಡೋದು. ಒಳ್ಳೆಯವ್ರಿಗೆ ಯಾರಿಗೂ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಒಳ್ಳೆಯವರು ಇರಕ್ ಸಾಧ್ಯನೇ ಇಲ್ಲ. ಒಳ್ಳೆತನ ಇರುವವನು ಯಾವನೂ ಬಿಜೆಪಿಗೆ ಹೋಗಕ್ ಸಾಧ್ಯನೇ ಇಲ್ಲ. ಸೊ ಇಂತಹ ಅಯೋಗ್ಯರು ಇರ್ತಾರೆ. ಅಯೋಗ್ಯರಲ್ಲೇ ಅಯೋಗ್ಯರು, ಅದರಲ್ಲಿ ಟಾಪ್ ಲೆವೆಲ್ ಎ ಕ್ವಾಲಿಟಿ, ಎ ಗ್ರೇಡ್ ಅಯೋಗ್ಯರಿಗೆ ಟಿಕೆಟ್ ಸಿಗೋದು. ಅದರಲ್ಲಿ ನಿಶಿಕಾಂತ್ ದೂಬೆ ಅನ್ನುವಂಥವನು ಅತ್ಯಂತ ಕೆಟ್ಟ ಕೊಳಕ ಮನಸ್ಥಿತಿಯ ನೀಚಾತಿ ನೀಚ ವ್ಯಕ್ತಿ. ಅವನು MP ನೇ. ಯಾಕೆ ಇಷ್ಟೆಲ್ಲ ಬೈತಿದ್ದೀನಿ ಅವನ್ನ ಅಂದ್ರೆ, ಡ್ಯಾನಿಶ್ ಅನ್ನುವಂತಹ ಮುಸ್ಲಿಂ MP ನ ಸದನದ ಒಳಗೆ ಮುಲ್ಲಾ ಅಂತ ಕರೀತಾನೆ ಅವನು. ಎಷ್ಟು ದುರಹಂಕಾರ ಇವನಿಗೆ. ನೀನು ಉಗ್ರವಾದಿ ಅಂತ ಕರೀತಾನೆ. RSS ಜೊತೆ ಇರೋವನು ಇನ್ನೊಬ್ಬರನ್ನ ಉಗ್ರವಾದಿ ಅನ್ನೋದಕ್ಕೆ ಲಾಯಕ್ ಇರ್ತದ? ಇವನಿಗೆ ಇರುತ್ತ? ಅದು ಆ ನೈತಿಕತೆ ಇರುತ್ತ? ಅದಕ್ಕೆ ಅವನಿಗೆ ಅಷ್ಟು ನಾನು ಕೆಟ್ಟದಾಗಿ ಹೇಳ್ತಾ ಇರೋದು. ಅವನು ಒಂದು ಫೋಟೋವನ್ನ ಹಾಕೊಂಡ್ಬಿಟ್ಟ. ಯಾರು? ಫಿಡೆಲ್ ಕ್ಯಾಸ್ಟ್ರೋ ಇಂದಿರಾ ಗಾಂಧಿ ಅವರನ್ನ ಅಪ್ಪಿಕೊಂಡಿರೋ ಫೋಟೋ. ಅದನ್ನ ಹಾಕಿ ಕಾಮಾಗೀಮ ಅಂತೆಲ್ಲ ಬರೆದ್ಬಿಟ್ಟ. ನೋಡಿ ಅವನ ನೀಚತನ ಹೆಂಗಿರುತ್ತೆ ಅಂತ.
RSS ಶಾಖೆಗಳಲ್ಲಿ ಕಲಿತು ಬಂದವರಿಗೆ, RSS ಸಂಪರ್ಕದಲ್ಲಿರೋರಿಗೆ ನೀಚತನ ಅನ್ನೋದು ಹೇಗೆ ತಲೆಯಿಂದ ಕಾಲಿನವರೆಗೆ ಇರುತ್ತೆ, ಅಡಿಯಿಂದ ಮುಡಿಯವರೆಗೆ ಇರುತ್ತೆ ಅನ್ನೋದು ಇದರಿಂದನೇ ಗೊತ್ತಾಗತ್ತೆ ನಿಮ್ಗೆ. ಆಕ್ಚುಲಿ ಆ ಫೋಟೋ ಒರಿಜಿನಲ್ ಫೋಟೋ, ಎಸ್, ಕರೆಕ್ಟ್ ಆದ ಫೋಟೋ ಅದು ಯಾವುದು ಫೇಕ್ ಫೋಟೋನೂ ಅಲ್ಲ, AI ಫೋಟೋನೂ ಅಲ್ಲ, ನಿಜವಾದ ಫೋಟೋನೇ ಅದು. ಬಟ್ ಅದೇನು ಗೊತ್ತಾ, ಫಿಡೆಲ್ ಕ್ಯಾಸ್ಟ್ರೋ ಅನ್ನುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಹೋರಾಟಗಾರರಲ್ಲಿ ಒಬ್ಬನಾದಂತಹ, ಅಮೆರಿಕ ವಿರುದ್ಧ ತನ್ನ ಪ್ರಾಣವನ್ನ ಪಣ ಇಟ್ಟು ಚೆಗುವೇರಾ ಜೊತೆ ಹೋರಾಡಿದಂತಹ ಧೀರ, ಕ್ಯೂಬಾದ ಅಧ್ಯಕ್ಷನಾಗಿ ಕ್ಯೂಬಾವನ್ನ ಅಮೆರಿಕದ ಬಗಲಲ್ಲೇ ಇದ್ರು ಅಮೆರಿಕದಂತಹ ದೈತ್ಯ ಶಕ್ತಿ ಅದಕ್ಕೆ ಸೆಡ್ಡು ಹೊಡೆದ ರೀತಿಯಲ್ಲಿ ಕ್ಯೂಬಾವನ್ನ ಸ್ವತಂತ್ರವಾಗಿ ಇಟ್ಕೊಂಡಂತಹ ವೀರಾಧಿವೀರ, ಆ ವೀರಾಧಿವೀರ ಭಾರತಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರ ಜೊತೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮೀಡಿಯಾಗಳ ಮುಂದೆ ಇಂದಿರಾ ಗಾಂಧಿ ಅವರನ್ನ ಫಿಡೆಲ್ ಕ್ಯಾಸ್ಟ್ರೋ ಯುವರ್ ಮೈ ಸಿಸ್ಟರ್ ಅಂತ ಕರೀತಾರೆ, ನೀವು ನನ್ನ ತಂಗಿ ಅಂತ ಕರೀತಾರೆ. ಈ ತಂಗಿಯನ್ನ ನಾನು ನೋಡಕ್ಕೆ ಖುಷಿ ಪಡ್ತೀನಿ, ಅದಕ್ಕಾಗೆ ಬಂದೆ ನಾನು ಭಾರತಕ್ಕೆ ಅಂತ ಹೇಳ್ತಾರೆ. ಹೇಳ್ತಾ ನಿಮ್ಮನ್ನ ಒಮ್ಮೆ ತಪ್ಕೋಬೋದಾ ಅಂತ ಫಿಡೆಲ್ ಕ್ಯಾಸ್ಟ್ರೋ ಕೇಳ್ತಾರೆ, ನನ್ನ ತಂಗಿಯನ್ನ ನಾನು ತಪ್ಕೋಬೋದಾ ಅಂತ. ಅದಕ್ಕೆ ಇಂದಿರಾ ಗಾಂಧಿ ಹೋಗಿ ಲೈಟ್ ಹಗ್ ಕೊಡ್ತಾರೆ. ಆ ಫೋಟೋವನ್ನ ಬಳಸ್ಕೊಳ್ತಿರೋದು ಇವನು ನಿಶಿಕಾಂತ್ ದುಬೆ. ಆ ಫೋಟೋವನ್ನ ಎಂಥ ನೀಚ ನೋಡಿ ಇವನು, ಅದು ಎಂತಹ ಐತಿಹಾಸಿಕ ಕ್ಷಣ, ಅದು ಜಗತ್ತು ಕಂಡಂತಹ ಅಪ್ರತಿಮ ವೀರರಲ್ಲಿ ಒಬ್ಬ ವೀರ, ನಮ್ಮ ದೇಶದ ಅಂದಿನ ಪ್ರಧಾನಿಯನ್ನ ನೀವು ಧೈರ್ಯಶಾಲಿಗಳು ಅಂತ ಹೊಗಳಿ, ನೀವು ನನ್ನ ಸಹೋದರಿ ಅಂತ ಹೇಳಿ, ಸಹೋದರಿ ನಾನು ನಿಮ್ಮನ್ನ ಒಮ್ಮೆ ಅಪ್ಪಿಕೊಳ್ಳಬೇಕು ಅಂತ ಕೇಳಿದಂತಹ ಸನ್ನಿವೇಶದ ಒಂದು ಭಾವನಾತ್ಮಕವಾದಂತಹ ಐತಿಹಾಸಿಕವಾದಂತಹ ಕ್ಷಣದ ಚಿತ್ರ ಅದು. ಅದನ್ನ ಈ ಲಫಂಗ ಮನಸ್ಥಿತಿ ಜನ ಹೀಗೆ ಬಿಂಬಿಸ್ತಾರೆ. ನರೇಂದ್ರ ಮೋದಿ ಎಲ್ಲೆಲ್ಲೋ ಹೋಗಿ ಎಲ್ರನ್ನು ಕಂಡವ್ರನ್ನೆಲ್ಲ ತಪ್ಕೊಳ್ಳೋದಕ್ಕೂ ಆ ಐತಿಹಾಸಿಕ ಕ್ಷಣಕ್ಕೂ ಎಂತಹ ವ್ಯತ್ಯಾಸ ಇದೆ, ಜಗಜಾಂತರ ವ್ಯತ್ಯಾಸ ಇದೆ. ಸರಿ, ಇವ್ರಿಗೆಲ್ಲ ಅದೆಲ್ಲ ಅರ್ಥ ಆಗಲ್ಲ. ನೀಚರು ಇವರು, ಮನುವಾದಿಗಳು, ಸಂಘಿಗಳು, ಅವ್ರಿಗೆ ಸಗಣಿ ಬುದ್ಧಿನೇ ಬರೋದು, ಏನು ಬರಲ್ಲ. ಅದನ್ನೇ ಮಾಡಿದ್ರು. ಅದನ್ನ ಇಟ್ಕೊಂಡು ಈಗ ಇಂದಿರಾ ಗಾಂಧಿಯ ಮಾನಹರಣ ಮಾಡ್ತಿದೀವಿ ಅಂತ ಅನ್ಕೊಂಡಿದ್ದಾರೆ. ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ, ಹೋಗ್ಲಿ. ಬಟ್ ಸತ್ಯಾಂಶ ಇದು ಆ ಚಿತ್ರದ್ದು. ಸೊ ಇದಿಷ್ಟು ರಾಹುಲ್ ಗಾಂಧಿ ನಿನ್ನೆ ನರೇಂದ್ರ ಮೋದಿ ಅವರ ತಬ್ಬುವ ತೆವಲನ್ನ ನಟಿಸಿ ತೋರಿಸಿದ್ದು, ಆ ಕ್ಷಣವನ್ನ ಒಬ್ಬ ಕಾಂಗ್ರೆಸ್ಸಿಗೆ ಒಂದಷ್ಟು ಕೆಡಿಸಿದ್ದು, ಮತ್ತು ಅದಕ್ಕೆ ಪ್ರತಿಯಾಗಿ ಬಿಜೆಪಿಯಿಂದ ನೀಚಾತಿ ನೀಚ ಇಂದಿರಾ ಗಾಂಧಿಯನ್ನ ಕೆಟ್ಟ ಹೆಸರಿಗೆ ತಗೊಂಡು ಬರುವಂತಹ ನೀಚ ಪ್ರಯತ್ನದ ಒಂದು ಝಲಕ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.